Hello students, welcome back to 100% Maths channel. I am Sowmya. ನೋಡಿ yesterday ನಾವು explanation, characteristic equation definition ಮತ್ತು characteristic roots definition with example ನೋಡಿದ್ವಿ. ಓಕೆ, ಈ ಸೆಷನಲ್ಲಿ ನಾವು exercise problems, exercise 1.5 ಅಲ್ಲಿ 8 ಪ್ರಾಬ್ಲಮ್ಸ್ ಇದೆ, ಟೋಟಲ್ 8 ಪ್ರಾಬ್ಲಮ್ಸ್ ಇದೆ. ಫಸ್ಟು 4 ಪ್ರಾಬ್ಲಮ್ಸ್ನ ಈ ಸೆಷನಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ನಾನು ರಿಮೈನಿಂಗ್ 4 ಪ್ರಾಬ್ಲಮ್ಸ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ. ಓಕೆ, ಅಷ್ಟೇ. ನೆಕ್ಸ್ಟು ನೋಡಿ, ಫಸ್ಟ್ ಒನ್ ಕೊಟ್ಟಿದ್ದಾರೆ. ಫಸ್ಟ್ ಮೇಯ್ನಲ್ಲಿ 8 ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಪ್ರಾಬ್ಲಮ್ a is equal to 3 minus 2, 2 minus 1 ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕೇಳಿರೋದು ನೋಡಿ, ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಎರಡೂ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಈಕ್ವೇಷನ್ ಫೈಂಡ್ ಔಟ್ ಮಾಡಿ, ಆಮೇಲೆ ರೂಟ್ಸ್ ಫೈಂಡ್ ಔಟ್ ಮಾಡಿ. ಓಕೆ, ಫಸ್ಟ್ ಸೊಲ್ಯೂಷನ್ ಏನು ನೋಡಿ, ಸೊಲ್ಯೂಷನ್ let a is equal to 3 minus 2, 2 minus 1. ಓಕೆ, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಫಾರ್ಮುಲಾ ನೋಡಿ, CH ಈಕ್ವೇಷನ್ ಈಸ್ ಶಾರ್ಟ್ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಡಿಟರ್ಮಿನೆಂಟ್ ಆಫ್ a minus lambda I equal to 0. ಓಕೆ, ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಹೇಳಿದೆ ಅಲ್ವಾ, ಫಸ್ಟು ಟರ್ಮು ಮತ್ತು ಫೋರ್ತ್ ಟರ್ಮಲ್ಲಿ ಮಾತ್ರ ಲ್ಯಾಂಬ್ಡಾ ತೊಗೋತೀರಾ, ರಿಮೈನಿಂಗ್ 2 ಟರ್ಮ್ಸ್ ಹಾಗೆ ಬರೀತೀರ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಸಪ್ರೇಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಲೆಂತಿ ಆಗುತ್ತೆ. ಓಕೆ, ನಿಮ್ಗೆ ಎಕ್ಸಾಮಲ್ಲಿ ಟೈಮ್ ಸಾಕಾಗಲ್ಲ, ಅದಕ್ಕೋಸ್ಕರ ನೋಡಿ. 3 ಮೈನಸ್ ಲ್ಯಾಂಬ್ಡಾ ಮೈನಸ್ 2 ಹಾಗೆ ಬರೀತೀರಾ, -1 ಇದೆ, ನೆಕ್ಸ್ಟು ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು 0. ನೋಡಿ, ಈ ಫಾರ್ಮ್ಗೆ ನೀವು ಕನ್ವರ್ಟ್ ಮಾಡ್ಕೊಂಡಿದ್ದೀರ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟು ಟರ್ಮು ಮತ್ತು ಫೋರ್ತ್ ಟರ್ಮಲ್ಲಿ ಲ್ಯಾಂಬ್ಡಾಯಿಂದ ಸಬ್ಟ್ರ್ಯಾಕ್ಟ್ ಮಾಡಿದ್ದೀರಾ, ರಿಮೈನಿಂಗ್ 2 ಟರ್ಮ್ಸ್ ಹಾಗೇ ಇರುತ್ತೆ. ಓಕೆ, ನೆಕ್ಸ್ಟು ಡಿಟರ್ಮಿನ್ ಎಕ್ಸ್ಪ್ಯಾಂಡ್ ಮಾಡಿದ್ದನ್ನ 3 ಮೈನಸ್ ಲ್ಯಾಂಬ್ಡಾ ಇಂಟು -1 ಮೈನಸ್ ಲ್ಯಾಂಬ್ಡಾ, ಪುಟ್ ನೆಗೆಟಿವ್ ಸೈನ್. ನೋಡಿ, ನೆಕ್ಸ್ಟು 2 ಇಂಟು -2 ಈಸ್ -4, ಆಲ್ರೆಡಿ ಮೈನಸ್ ಇದೆ ಅಲ್ವಾ, +4 ಈಕ್ವಲ್ ಟು 0. ಓಕೆ, ನೆಕ್ಸ್ಟು ಸಿಂಪ್ಲಿಫೈ ಮಾಡಿ. 3 ಇಂಟು -1 ಈಸ್ -3, 3 ಇಂಟು ಮೈನಸ್ ಲ್ಯಾಂಬ್ಡಾ ಈಸ್ -3 ಲ್ಯಾಂಬ್ಡಾ. ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಈಸ್ +1 ಲ್ಯಾಂಬ್ಡಾ. ಓಕೆ, ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ +4 ಈಕ್ವಲ್ ಟು 0. ನೆಕ್ಸ್ಟು ಲ್ಯಾಂಬ್ಡಾಸ್ ಫಸ್ಟ್ ಹೈಯೆಸ್ಟ್ ಆರ್ಡರ್ ತೊಗೋಬೇಕು, ಏನಿದೆ ಲ್ಯಾಂಬ್ಡಾ ಸ್ಕ್ವೇರ್ಡ್. ಓಕೆ, ನೆಕ್ಸ್ಟು -3 ಲ್ಯಾಂಬ್ಡಾ +1 ಲ್ಯಾಂಬ್ಡಾ ಈಸ್ -2 ಲ್ಯಾಂಬ್ಡಾ ಅಲ್ವಾ. ನೆಕ್ಸ್ಟು +4 -3 ಈಸ್ +1 ಈಕ್ವಲ್ ಟು 0. ಸೊ ಏನಿದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಫೈಂಡ್ ಔಟ್ ಮಾಡಿದಾಯಿತು. ಓಕೆ, ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನೀವು, ರೂಟ್ಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ನೋಡಿ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಏನಿದೆ, ಲ್ಯಾಂಬ್ಡಾ ಸ್ಕ್ವೇರ್ -2 ಲ್ಯಾಂಬ್ಡಾ +1 ಈಕ್ವಲ್ ಟು 0. ಓಕೆ, ನಾನು ಪ್ರೀವಿಯಸ್ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ವಾ, ಫಸ್ಟು ಟರ್ಮು ಮತ್ತು ಲಾಸ್ಟು ಟರ್ಮ್ನ ನೀವು ಮಲ್ಟಿಪ್ಲೈ ಮಾಡಿ ಅದನ್ನು ಸ್ಪ್ಲಿಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು ಅಂತ ಅಲ್ವಾ. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಏನಿದೆ, ಲ್ಯಾಂಬ್ಡಾ ಸ್ಕ್ವೇರ್ ಇಂಟು 1 ಈಸ್ 1 ಲ್ಯಾಂಬ್ಡಾ ಸ್ಕ್ವೇರ್. ಸೊ ಇದನ್ನು ಸ್ಪ್ಲಿಟ್ ಮಾಡಿದ್ರೆ ನಿಮಗೆ ಮಿಡಲ್ ಟರ್ಮ್ ಬರಬೇಕು. ಹೇಗೆ ಮಾಡ್ತೀರಾ, ಸ್ಪ್ಲಿಟ್ ಮಾಡ್ತೀರಾ ನೋಡಿ, 1 ಅಂತ ತೊಗೋತೀನಿ, ಇಲ್ಲೊಂದು ಲ್ಯಾಂಬ್ಡಾ ತೊಗೋತೀನಿ, ಇಲ್ಲೊಂದು ಲ್ಯಾಂಬ್ಡಾ ತೊಗೋತೀನಿ. ಸೊ 1 ಇಂಟು 1 1 ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಸ್ಕ್ವೇರ್ಡ್. ಬಟ್ ಇಲ್ಲಿ ಪಾಸಿಟಿವ್ ಇದೆ ಅಲ್ವಾ, ಇಲ್ಲಿ ನೆಗೆಟಿವ್ ಇದೆ. ಏನು ಮಾಡ್ತೀರಾ, ಇಲ್ಲೊಂದು ನೆಗೆಟಿವ್ ಹಾಕಿ, ಇಲ್ಲೊಂದು ನೆಗೆಟಿವ್ ಹಾಕಿ, ಆಯಿತಾ. ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಬರ್ತಾ ಇದೆ. ಸೊ ಈ 2 ಟರ್ಮ್ಸ್ನ ನೀವು ಆ್ಯಡ್ ಮಾಡಿದ್ರೆ ನಿಮಗೆ ನೆಗೆಟಿವ್ ಬರ್ತಾ ಇದೆ ಅಲ್ವಾ. -1 ಲ್ಯಾಂಬ್ಡಾ -1 ಲ್ಯಾಂಬ್ಡಾ ಇಸ್ -2 ಲ್ಯಾಂಬ್ಡಾ. ನಿಮಗೆ ಮಿಡಲ್ ಟರ್ಮ್ ಸಿಗ್ತಾ. ಓಕೆ, ನಾನು ಇಷ್ಟೊಂದು ಎಕ್ಸ್ಪ್ಲೇನ್ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಈ ರೀತಿ ಫಾಲೋ ಮಾಡಿದ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಅಕಸ್ಮಾತ್ ಈ ಮೆಥಡಲ್ಲೂ ಆಗಲಿಲ್ಲ ಅಂತಂದರೆ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ ಎಕ್ಸ್ಪಾನ್ಷನ್ ಮಾಡ್ತಿದ್ರಲ್ಲ, -b ± b² - 4ac / 2a,
ಆ ರೀತಿ ಮಾಡಬೇಕು. ಈ ಥರ ಬರಲಿಲ್ಲ ಅಂದರೆ, ಇನ್ ಕೇಸಲ್ಲಿ ನೀವು ಸ್ಪ್ಲಿಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ನೋಡಿ ಫಸ್ಟು ಟರ್ಮು ಮತ್ತು ಲಾಸ್ಟು ಟರ್ಮ್ ಹೇಗಿದೆ ಹಾಗೆ ಬರಿತೀನಿ. ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 1 ಅಲ್ವಾ, -2 ಲ್ಯಾಂಬ್ಡಾ ಪ್ಲೇಸಲ್ಲಿ ನಾನು -1 ಲ್ಯಾಂಬ್ಡಾ -1 ಲ್ಯಾಂಬ್ಡಾ ಬರಿತೀನಿ. ಓಕೆ, ಈಕ್ವಲ್ ಟು 0 ಆಯಿತಾ. ಈಗ ಕಾಮನ್ ತೆಗೆಯೋಣ. ಈ ಟೂ ಟರ್ಮ್ಸಲ್ಲಿ ಕಾಮನ್ ಏನು ತೆಗಿಬೋದು ನೋಡಿ, ಇಲ್ಲಿ ಕಾಮನ್ ಏನು ತಗೋಬೋದು, ಲ್ಯಾಂಬ್ಡಾ ಇಸ್ ಕಾಮನ್, ರಿಮೈನಿಂಗ್ ಟರ್ಮ್ ಲ್ಯಾಂಬ್ಡಾ -1 ಅಲ್ವಾ. ಇಲ್ಲಿ ಲ್ಯಾಂಬ್ಡಾ ತೆಗೆದ್ರೆ ಲ್ಯಾಂಬ್ಡಾ -1 ಬರುತ್ತೆ. ನೆಕ್ಸ್ಟು ಈ ಟೂ ಟರ್ಮ್ಸಲ್ಲಿ ಏನು ಕಾಮನ್ ತೆಗೋಬೋದು ನೋಡಿ, ಇಲ್ಲಿ -1 ಅಂತ ಕಾಮನ್ ತೆಗಿತೀನಿ, ಯಾಕಂದರೆ ಇಲ್ಲಿ ಒಳಗಡೆ ಪ್ಲಸ್ ಇದೆ ಅಲ್ವಾ. ಸೊ ಇಲ್ಲಿರೋ ಮೈನಸ್ನ ತೆಗೆದುಬಿಟ್ರೆ ನನಗೆ ಇಲ್ಲಿ ಪ್ಲಸ್ ಬಂದುಬಿಡುತ್ತೆ, ಇಲ್ಲಿ ಮೈನಸ್ ತೆಗೆದ್ರೆ ಇಲ್ಲೊಂದು ಮೈನಸ್ ಇರುತ್ತೆ. ಸೊ ಅದಕ್ಕೋಸ್ಕರ ದೀಸ್ ಟೂ ಟರ್ಮ್ಸಲ್ಲಿ ನಾನು -1 ಕಾಮನ್ ತೆಗೆದಿದ್ದೀನಿ. ಸೊ ಇದೇನಾಗುತ್ತೆ, ಲ್ಯಾಂಬ್ಡಾ ಆಗುತ್ತೆ, ಇದು ಆಟೋಮೆಟಿಕ್ಕಾಗಿ -1 ಆಗುತ್ತೆ. ಓಕೆ, ಈಕ್ವಲ್ ಟು 0. ಯಾಕಂದರೆ ಈ ಟೂ ಟರ್ಮ್ಸು ಒಂದೇ ಬರಬೇಕು. ಫ್ಯಾಕ್ಟ್ರೈಸೇಷನಲ್ಲಿ ಹಾಗೆ ತಾನೇ ನೀವು ಮಾಡ್ತಾ ಇದ್ದಿದ್ದು. ಸೊ ಹೀಗೆ ಒಂದೇ ಥರ ಬಂದರೆ ನಿಮಗೆ ಕಾಮನ್ ತೆಗೊಳ್ಳೋದು ಈಸಿ ಆಗುತ್ತೆ ಅಲ್ವಾ. ನೆಕ್ಸ್ಟ್, ಇನ್ ದೀಸ್ ಟೂ ಟರ್ಮ್ಸ್ ವಿಚ್ ಇಸ್ ಕಾಮನ್, ಲ್ಯಾಂಬ್ಡಾ -1 ಈಸ್ ಕಾಮನ್. ಓಕೆ, ಸೊ ರಿಮೈನಿಂಗ್ ಟರ್ಮ್ಸ್ ಏನಿದೆ, ಲ್ಯಾಂಬ್ಡಾ -1 ಬರುತ್ತೆ. ಓಕೆ, ಈಕ್ವಲ್ ಟು 0. ನೋಡಿ ಲ್ಯಾಂಬ್ಡಾ -1 ಈಕ್ವಲ್ ಟು 0 ಅಲ್ವಾ. ಸೊ ಲ್ಯಾಂಬ್ಡಾ -1 ಅಂದರೆ ಲ್ಯಾಂಬ್ಡಾ -1 ಹೋಲ್ ಸ್ಕ್ವೇರು. ಸೊ a - b ಹೋಲ್ ಸ್ಕ್ವೇರ್ಡ್ ಫಾರ್ಮುಲಾ ಇದೆ. ಡೈರೆಕ್ಟಾಗಿ ನೀವು ಲ್ಯಾಂಬ್ಡಾ -1 ಹೋಲ್ ಸ್ಕ್ವೇರ್ಡ್ ಈಕ್ವಲ್ ಟು 0 ಅಂತನಾದರೂ ಬರಿಬೋದು. ಸೊ ಹೀಗಾದರೂ ಸಿಂಪ್ಲಿಫೈ ಮಾಡ್ಕೊಂಡು ಬರೀರಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಏನಾಗುತ್ತೆ ನೋಡಿ, ಫಸ್ಟು ಟರ್ಮು ಲ್ಯಾಂಬ್ಡಾ -1 ಈಕ್ವಲ್ ಟು 0, ಸೆಕೆಂಡ್ ಟರ್ಮ್ ಏನಿದೆ ನೋಡಿ, ಲ್ಯಾಂಬ್ಡಾ -1 ಈಕ್ವಲ್ ಟು 0. ಓಕೆ, ಸೊ ಲ್ಯಾಂಬ್ಡಾ -1 ಈಸ್ ಈಕ್ವಲ್ ಟು 0 ಆದಾಗ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನಾಗುತ್ತೆ 1. ಹಿಯರ್ ಆಲ್ಸೋ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಅವ್ರು ಕೇಳಿರೋದೇನು, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸು. ಓಕೆ, ಈಕ್ವೇಷನ್ ಫೈಂಡ್ ಔಟ್ ಮಾಡಿದ್ದೀರಾ, ಅದನ್ನು ಸಿಂಪ್ಲಿಫೈ ಮಾಡಿದ್ದೀರಾ, ನಿಮಗೆ ರೂಟ್ಸ್ ಬಂದಿದೆ. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್ ನೋಡಿ, a is equal to 2, 3, 3, 5. Find the characteristic equation and characteristic roots of the matrix ಅಂತ ಕೇಳಿದ್ದಾರೆ. ಓಕೆ, ನೋಡಿ ಫಸ್ಟು ಸೊಲ್ಯೂಷನ್ ಬರ್ಕೊಳ್ಳಿ. ಸೊಲ್ಯೂಷನ್ ಏನಿದೆ, ಲೆಟ್ a is equal to 2, 3, 3, 5. ಓಕೆ, ನೆಕ್ಸ್ಟು characteristic equation is determinant of a minus lambda I equal to 0. Substitute ಮಾಡಿ, determinant of 2, 3, 3, 5. ಇಲ್ಲೇನು ತಗೋತೀರಾ, ಈ ಟರ್ಮ್ಗೆ ಮತ್ತು ಈ ಟರ್ಮ್ ಮಾತ್ರ ಲ್ಯಾಂಬ್ಡಾ ಸಬ್ಟ್ರಾಕ್ಟ್ ಮಾಡ್ತೀರಾ ಅಲ್ವಾ, ಈಕ್ವಲ್ ಟು 0. ಓಕೆ, ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಂಡಿದ್ದೀರಾ. ನೆಕ್ಸ್ಟು ಟು ಕ್ರಾಸ್ ಟು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಹೇಗಿದೆ ಹಾಗೆ ಮಾಡಿ. ಓಕೆ, ಫಸ್ಟ್ ಟರ್ಮು ಫೋರ್ತ್ ಟರ್ಮ್ ಮಲ್ಟಿಪ್ಲಿಕೇಶನ್ 2 minus lambda into 5 minus lambda, put negative sign, 3 3s are 9. Okay, equal to 0. Next, 2 into 5, 2 5s are 10. Next, 2 into minus lambda is minus 2 lambda, minus lambda into 5 is minus 5 lambda, minus lambda into minus lambda plus lambda square minus 9 equal to 0. ಓಕೆ, ನೆಕ್ಸ್ಟ್ ಹೈಯರ್ ಆರ್ಡರ್ ಟರ್ಮ್ ಏನಿದೆ, ಲ್ಯಾಂಬ್ಡಾ ಸ್ಕ್ವೇರ್ಡ್ ಫಸ್ಟ್ ತಗೋತೀರಾ. ನೆಕ್ಸ್ಟು minus 5 lambda ಇನ್ ನೆಕ್ಸ್ಟು minus 2 lambda is minus 7 lambda. ನೆಕ್ಸ್ಟು 10 minus 9 is 1 equal to 0. This is the required characteristic equation. ಓಕೆ, ಅವರು ರೂಟ್ಸು ಸಹ ಕೇಳಿರೋದ್ರಿಂದ ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟು ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 7 ಲ್ಯಾಂಬ್ಡಾ ಪ್ಲಸ್ 1 ಈಕ್ವಲ್ ಟು 0. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 7 ಲ್ಯಾಂಬ್ಡಾ ಪ್ಲಸ್ 1ಅನ್ನು ನೀವು ಸ್ಪ್ಲಿಟ್ ಮಾಡ್ತೀರಲ್ವಾ, 1 ಲ್ಯಾಂಬ್ಡಾ ಸ್ಕ್ವೇರ್. ಈಗ 1 ಇಂಟು ಲ್ಯಾಂಬ್ಡಾ ಸ್ಕ್ವೇರ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸ್ಪ್ಲಿಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಸೊ ನಿಮಗೆ ಮಿಡಲ್ ಟರ್ಮ್ ಬರಲ್ಲ, ಮಾಡೋಕ್ಕಾಗಲ್ಲ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ, ಕ್ವಾಡ್ರೇಟಿಕ್ ಇಕ್ವೇಷನ್ ಫಾರ್ಮುಲಾ ನೋಡಿ, ax² + bx + c = 0.
ಈಕ್ವೇಷನ್ ಫಾರ್ಮುಲಾ ಏನಿದೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ಡ್ ಮೈನಸ್ 4ac ಡಿವೈಡೆಡ್ ಬೈ 2a. ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ಯಾಕಂದರೆ ಈ ರೀತಿ ಸ್ಪ್ಲಿಟ್ ಮಾಡೋಕ್ಕಾಗ್ತಾಯಿಲ್ಲ, ಫ್ಯಾಕ್ಟರೈಸೇಷನಲ್ಲಿ ಈ ಥರ ಮಾಡೋಕ್ಕಾಗ್ತಾಯಿಲ್ಲ. ಸೊ ಈ ಫಾರ್ಮುಲಾ ನೋಡಿ, ಇನ್ ಪ್ಲೇಸ್ ಆಫ್ ಎ ಇಲ್ಲೇನಿದೆ 1 ಅಲ್ವಾ, ಇನ್ ಪ್ಲೇಸ್ ಆಫ್ ಬಿ -7 ಇದೆ, ಇನ್ ಪ್ಲೇಸ್ ಆಫ್ ಸಿ 1 ಇದೆ. ಸೊ ಎಕ್ಸ್ ಪ್ಲೇಸಲ್ಲಿ ಲ್ಯಾಂಬ್ಡಾ ಇದೆ ಅಷ್ಟೇ. ಸೊ ನೋಡಿ, ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು -7, ಸಿ ಈಸ್ ಈಕ್ವಲ್ ಟು 1 ಆ್ಯಂಡ್ ಲ್ಯಾಂಬ್ಡಾ ಪ್ಲೇಸಲ್ಲಿ ಎಕ್ಸ್ ಪ್ಲೇಸಲ್ಲಿ ಲ್ಯಾಂಬ್ಡಾ ಇದೆ. ಆಯಿತಾ, ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟಾಗಿ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ ಬಿಗೇನಿದೆಮ್ಮ -7. ಓಕೆ, ಬಿ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲೊಂದು ಮೈನಸ್ ಇದೆ ಹಾಗೆ ಬರೆದಿದ್ದೀನಿ. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ಡ್ ಅಂದರೆ -7 ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟು -4 ಇಂಟು ಎ ಪ್ಲೇಸಲ್ಲಿ ಏನಿದೆ 1, ನೆಕ್ಸ್ಟು ಸಿ ಪ್ಲೇಸಲ್ಲಿ ಏನಿದೆ 1 ಡಿವೈಡೆಡ್ ಬೈ 2 ಇಂಟು ಎ ಪ್ಲೇಸಲ್ಲಿ 1 ಇದೆ. ಓಕೆ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ +7. ಓಕೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ -7 ಸ್ಕ್ವೇರ್. ಮೈನಸ್ಗೆ ಸ್ಕ್ವೇರ್ ತೊಗೊಂಡ್ರೆ ಪವರಲ್ಲಿ ಈವನ್ ನಂಬರ್ಸ್ ಇದ್ದರೆ ಅದು ಆಟೋಮೆಟಿಕಲಿ ಪಾಸಿಟಿವ್ ಆಗುತ್ತೆ. ಸೊ -7 ಸ್ಕ್ವೇರ್ಡ್ ಇಸ್ 7 7s 49 ಅಲ್ವಾ, 49 -4. ಓಕೆ, ಡಿವೈಡೆಡ್ ಬೈ 2 ಇಂಟು 1 2. ನೆಕ್ಸ್ಟು 7 ಪ್ಲಸ್ ಆರ್ ಮೈನಸ್ 49 - 4 ಇಸ್ 45 ಅಲ್ವಾ, ಡಿವೈಡೆಡ್ ಬೈ 2. ಓಕೆ, ನೆಕ್ಸ್ಟು ಇದನ್ನು 2 ಟರ್ಮ್ಸ್ ಬರುತ್ತೆ ನೋಡಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 7 ಪ್ಲಸ್ √45 ಡಿವೈಡೆಡ್ ಬೈ 2. √45 ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ಅಲ್ವಾ, √49 ಡೈರೆಕ್ಟಾಗಿ 7 ಬರೀತಿದ್ದೀರ, √81 ಕೊಟ್ಟಿದ್ರೆ ಡೈರೆಕ್ಟಾಗಿ 9 ಅಂತ ಬರೀತಿದ್ರಿ, √36 ಕೊಟ್ಟಿದ್ರೆ ಡೈರೆಕ್ಟಾಗಿ 6 ಅಂತ ಬರೀತಿದ್ರಿ. ಬಟ್ ಇಲ್ಲಿ ಕೊಟ್ಟಿರೋದು 45ಗೆ ರೂಟ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿಲ್ಲಲ್ಲ, ಸೊ ಅದಕ್ಕೋಸ್ಕರ ನೀವು √45 ಹಾಗೆ ಬರೀರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಟರ್ಮ್ ನೋಡಿ, 7 ಮೈನಸ್ √45 ಡಿವೈಡೆಡ್ ಬೈ 2. ಯಾಕಂದರೆ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ 2 ಟರ್ಮ್ ಇರೋದ್ರಿಂದ ಒಂದು ಪಾಸಿಟಿವ್ ಟರ್ಮ್ ಸಿಕ್ಕಿದೆ, ಒಂದು ನೆಗೆಟಿವ್ ಟರ್ಮ್ ಸಿಕ್ಕಿದೆ. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ನೋಡಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಲ್ಯಾಂಬ್ಡಾ ಸ್ಕ್ವೇರ್ -7 ಲ್ಯಾಂಬ್ಡಾ ಪ್ಲಸ್ 1 ಇಸ್ ಈಕ್ವಲ್ ಟು 0. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಏನು ಬಂದಿದೆ ನಿಮಗೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 7 ಪ್ಲಸ್ √45 ಡಿವೈಡೆಡ್ ಬೈ 2. ಅನದರ್ ವ್ಯಾಲ್ಯೂ lambda is equal to 7 minus √45 divided by 2. This is the final answer. ನೋಡಿ, third problem 1 minus 1 minus 6 minus 2. ಓಕೆ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಸೊಲ್ಯೂಷನ್ ಬರ್ಕೊಳ್ಳೋಣ ನೋಡಿ. ಲೆಟ್ ಎ ಈಕ್ವಲ್ ಟು 1 minus 1 minus 6 minus 2. ಓಕೆ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಫಾರ್ಮುಲಾ ಏನು, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಈಕ್ವಲ್ ಟು 0. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ, ಡಿಟರ್ಮಿನೆಂಟ್ ತಗೊಳ್ಳಿ. ಫಸ್ಟು ಟರ್ಮ್ ಮೈನಸ್ ಲ್ಯಾಂಬ್ಡಾ, ಲಾಸ್ಟು ಟರ್ಮ್ ಮೈನಸ್ ಲ್ಯಾಂಬ್ಡಾ ಬರ್ಕೊಬಿಡಿ. ನೆಕ್ಸ್ಟ್ ರಿಮೈನಿಂಗ್ ಟರ್ಮ್ ಹೇಗಿದೆ ಹಾಗೆಯೇ ಬರೀರಿ, ಈಕ್ವಲ್ ಟು 0. ಆಯಿತಾ. ನೆಕ್ಸ್ಟು 2 × 2 ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ನೋಡಿ. ಫಸ್ಟು ಟರ್ಮ್ ಇಂಟು 4th ಟರ್ಮ್. ಓಕೆ, ಫಸ್ಟ್ ಎಲಿಮೆಂಟ್ ಇಂಟು 4th ಎಲಿಮೆಂಟ್ ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟು ನೆಗೆಟಿವ್ ಸೈನ್ ಮರಿಬಾರ್ದು, ಪುಟ್ ನೆಗೆಟಿವ್ ಸೈನ್. -6 ಇಂಟು -1 ಈಸ್ +6. ಆಲ್ರೆಡಿ ಮೈನಸ್ ಇದೆ ಅಲ್ವಾ, ಸೊ -6 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಅಲ್ವಾ, ಈಕ್ವಲ್ ಟು 0. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 1 ಇಂಟು -2 ಈಸ್ -2. 1 ಇಂಟು ಮೈನಸ್ ಲ್ಯಾಂಬ್ಡಾ ಈಸ್ ಮೈನಸ್ ಲ್ಯಾಂಬ್ಡಾ. ಮೈನಸ್ ಲ್ಯಾಂಬ್ಡಾ ಇಂಟು -2 ಈಸ್ ಪ್ಲಸ್ 2 ಲ್ಯಾಂಬ್ಡಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್. ಈ -6 ಈಕ್ವಲ್ ಟು 0. ನೆಕ್ಸ್ಟು ಹೈಯರ್ ಆರ್ಡರ್ ಟರ್ಮ್ ಲ್ಯಾಂಬ್ಡಾ ಸ್ಕ್ವೇರ್. ನೆಕ್ಸ್ಟು ಮೈನಸ್ ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಈಸ್ ಪ್ಲಸ್ 1 ಲ್ಯಾಂಬ್ಡಾ ಅಲ್ವಾ. -6 -2 ಈಸ್ -8 ಈಕ್ವಲ್ ಟು 0. ದಿಸ್ ಇಸ್ ದಿ ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ನೋಡಿ, ಫಸ್ಟು ಟರ್ಮು ಮತ್ತು ಲಾಸ್ಟು ಟರ್ಮ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ -8 ಲ್ಯಾಂಬ್ಡಾ ಅಲ್ವಾ. -8 ಲ್ಯಾಂಬ್ಡಾ ಸ್ಕ್ವೇರ್ನ ಸ್ಪ್ಲಿಟ್ ಮಾಡಿದ್ರೆ ನಿಮಗೆ 1 ಲ್ಯಾಂಬ್ಡಾ ಬರಬೇಕು.
ಸೊ ಬರಲ್ಲ. ಸೊ ನಾನು ಹೇಳಿದ್ನಲ್ಲ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ ಬರ್ಕೊಂಡಿದ್ನಲ್ಲ, ಸೊ ಆ ಫಾರ್ಮುಲಾ ಟೈಪಲ್ಲಿದೆ ಅಲ್ವಾ. ax² + bx + c = 0. ಕಂಪೇರ್ ಮಾಡಿ, ಈಕ್ವೇಷನ್ ಕಂಪೇರ್ ಮಾಡಿದ್ರೆ a ಪ್ಲೇಸಲ್ಲಿ 1 ಇದೆ ಅಲ್ಲ, b ಪ್ಲೇಸಲ್ಲಿ 1, c ಪ್ಲೇಸಲ್ಲಿ -8. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ ಏನು? -b ± √b² - 4ac / 2a ಅಲ್ವಾ. ಸೊ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಲ್ಯಾಂಬ್ಡಾ ಇದೆ ಅಲ್ವಾ. ಸೊ x = ಲ್ಯಾಂಬ್ಡಾ ಅಂತ ಬರ್ಕೊಳ್ಳಿ. ಎಕ್ಸ್ ಪ್ಲೇಸಲ್ಲಿ ಲ್ಯಾಂಬ್ಡಾ ಇರೋದ್ರಿಂದ ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಬೇಕಲ್ವಾ. ಸೊ ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ ಹಾಗೆ ಬರಿತೀನಿ. b is 1 ಅಲ್ವಾ. 1 ± √b is 1. 1² -4 × a is 1, c is -8. Whole thing divided by 2 × a is 1. Simplify ಮಾಡಿ. 1 × -1 is -1 ± 1² 1. Next minus into minus plus ಅಲ್ವಾ. 8 4s 32 divided by 2 × 1 2. ಸೊ ಲ್ಯಾಂಬ್ಡಾ ಏನು ಬರುತ್ತೆ ಹಾಗಾದರೆ, -1 ± √33 divided by 2. ಸೊ √33 ವ್ಯಾಲ್ಯೂ ಗೊತ್ತಿಲ್ಲ ನಿಮಗೆ, ಡೆಸಿಮಲ್ ಪಾಯಿಂಟಲ್ಲಿ ಬರುತ್ತೆ. ಸೊ ನನಗೆ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಬೇಕಲ್ವಾ. ಸೊ ಹಾಗೆ ಬಿಡಿ. ಸೊ 2 ವ್ಯಾಲ್ಯೂಸ್ ಬಂದಿದೆ ಅಲ್ವಾ ಇಲ್ಲಿ ನಿಮಗೆ. -1 + √33 divided by 2. Another value lambda is equal to -1 - √33 divided by 2. Okay. So this is the final answer. Fourth one 3 2 6 2 ಅಂತ ಕೇಳಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮತ್ತು ರೂಟ್ಸ್ ಫೈಂಡ್ ಔಟ್ ಮಾಡೋಣ. ಓಕೆ, ಫಸ್ಟ್ ಸೊಲ್ಯೂಷನ್ ನೋಡಿ. ಸೊಲ್ಯೂಷನ್ a is equal to 3 2 6 2. Okay, next characteristic equation is determinant of a minus lambda I equal to 0. Next substitute ಮಾಡಿ. Determinant of 3 minus lambda 2 6 2 minus lambda equal to 0. ಓಕೆ, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋದು ಕಲ್ತ್ಕೊಳ್ಳಿ. ಓಕೆ, ಏನಿಲ್ಲ, ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಮಾತ್ರ ಲ್ಯಾಂಬ್ಡಾ ತೊಗೋತೀರಾ, ಸೆಕೆಂಡ್ ಟರ್ಮ್ ಮತ್ತು ಥರ್ಡ್ ಟರ್ಮ್ ಹಾಗೆ ಇರುತ್ತೆ. ಓಕೆ, ನೆಕ್ಸ್ಟು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಿ. 3 minus lambda into 2 minus lambda ಮಲ್ಟಿಪ್ಲೈ ಮಾಡಿದ್ದೀನಿ. ಪುಟ್ ನೆಗೆಟಿವ್ ಸೈನ್. 6 2s 12 equal to 0. ನೆಕ್ಸ್ಟು 3 2s 6. 3 into minus lambda is -3 lambda, minus lambda into 2 -2 lambda, minus lambda into lambda, minus into minus plus lambda square. Next -12 equal to 0. Next lambda square -3 lambda -2 lambda is -5 lambda. Next -12 plus 6 is -6 equal to 0. This is the required characteristic equation. ಈಗ ರೂಟ್ಸ್ ಫೈಂಡ್ ಔಟ್ ಮಾಡೋಣ ನೋಡಿ. ಲ್ಯಾಂಬ್ಡಾ ಸ್ಕ್ವೇರ್ -5 ಲ್ಯಾಂಬ್ಡಾ -6 equal to 0. ಈಗ ಫಸ್ಟು ಟರ್ಮು ಲಾಸ್ಟು ಟರ್ಮ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ -6 ಲ್ಯಾಂಬ್ಡಾ ಸ್ಕ್ವೇರ್ ಬರುತ್ತಲ್ವಾ. ಇದನ್ನು ಸ್ಪ್ಲಿಟ್ ಮಾಡ್ಬೋದಾ ನೋಡಿ. 6 1s ಅಂತ ತೊಗೊಂಡ್ರೆ ನೋಡಿ 3 2s ಅಂತಲೂ ಮಾಡ್ಬೋದಲ್ವಾ. 3 2s ನೋಡಿ, 3 2s 6 ಅಲ್ವಾ. ಸೊ ಇಲ್ಲೊಂದು ಲ್ಯಾಂಬ್ಡಾ ಇಲ್ಲೊಂದು ಲ್ಯಾಂಬ್ಡಾ. ನೆಕ್ಸ್ಟು ಇಲ್ಲಿ ಮೈನಸ್ ಇದೆ ಅಲ್ವಾ, ಮೈನಸ್ ಇದೆ. ಸೊ ಇಲ್ಲಿ 3 2s 6 ಬರುತ್ತೆ. ಇಲ್ಲೊಂದು ಲ್ಯಾಂಬ್ಡಾ ಸ್ಕ್ವೇರ್ ಆಗುತ್ತೆ. ಬಟ್ ನಿಮಗೆ ಆ್ಯಡ್ ಮಾಡಿದ್ರೆ ನನಗೆ ಇಲ್ಲಿ 2 ಟರ್ಮ್ಸು ಮೈನಸ್ ತೊಗೋತೀನಿ. 2 ಟರ್ಮ್ಸು ಮೈನಸ್ ತೊಗೊಂಡು ಆ್ಯಡ್ ಮಾಡಿದ್ರೆ -5 ಲ್ಯಾಂಬ್ಡಾ ಬರುತ್ತೆ. ಬಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬರಬೇಕು. ಸೊ ಆವಾಗ ಇದು ಆಗಲ್ಲ. ಏನು ಮಾಡ್ತೀರ ಆವಾಗ ನೋಡೋಣ. 6 1s ಅಂತ ಕೊಡ್ಬೋದಾ. 6 1s 6. ನೆಕ್ಸ್ಟು ಇಲ್ಲೊಂದು ಲ್ಯಾಂಬ್ಡಾ ಕೊಡ್ತೀನಿ. ಸೊ ಇಲ್ಲಿ ನಾನು ಮೈನಸ್ ಕೊಟ್ಟರೆ ಇಲ್ಲಿ ಪ್ಲಸ್ ಕೊಡ್ತೀನಿ. ಬರುತ್ತೆ ನೋಡಿ.
minus into minus, minus into plus, minus. So 6 ones are 6. So lambda into lambda, lambda squared. So minus 6 lambda plus 1 lambda is minus 5 lambda. ಬರುತ್ತಲ್ವಾ? ಸಬ್ಸ್ಟಿಟ್ಯೂಟ್ ಮಾಡಿ. ಲ್ಯಾಂಬ್ಡಾ ಸ್ಕ್ವೇರ್ ಈ ಪ್ಲೇಸಲ್ಲಿ ಚೇಂಜ್ ಮಾಡಬೇಕು. ಮೈನಸ್ 6 ಲ್ಯಾಂಬ್ಡಾ ಪ್ಲಸ್ 1 ಲ್ಯಾಂಬ್ಡಾ ಮೈನಸ್ 6 ಈಕ್ವಲ್ ಟು 0. ಓಕೆ, ನೆಕ್ಸ್ಟು ಫಸ್ಟು ಟರ್ಮ್ಸಲ್ಲಿ ಲ್ಯಾಂಬ್ಡಾ ಕಾಮನ್ ಆದರೆ ಲ್ಯಾಂಬ್ಡಾ ಮೈನಸ್ 6. ನೆಕ್ಸ್ಟು 2 ಟರ್ಮ್ಸಲ್ಲಿ ಪ್ಲಸ್ 1 ಕಾಮನ್ ತೆಗಿತೀನಿ. ಸೊ ಲ್ಯಾಂಬ್ಡಾ ಮೈನಸ್ 6. ಓಕೆ, ನೆಕ್ಸ್ಟ್ ನೋಡಿ, ಈ 2 ಟರ್ಮ್ಸಲ್ಲಿ ಕಾಮನು ಲ್ಯಾಂಬ್ಡಾ ಮೈನಸ್ 6 ಆದರೆ ಇನ್ನೇನು ಉಳ್ಕೊಳ್ಳುತ್ತೆ ನಿಮಗೆ? ಲ್ಯಾಂಬ್ಡಾ ಪ್ಲಸ್ 1 ಉಳ್ಕೊಳ್ಳುತ್ತೆ ಅಲ್ವಾ, ಈಕ್ವಲ್ ಟು 0. ಸೊ ಫಸ್ಟ್ ಟರ್ಮ್ ಲ್ಯಾಂಬ್ಡಾ ಮೈನಸ್ 6 ಈಕ್ವಲ್ ಟು 0. ಅನದರ್ ಟರ್ಮ್ ಲ್ಯಾಂಬ್ಡಾ ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ? 6 ಪ್ಲಸ್ 6, ಮೈನಸ್ 6 ಇರೋದು ರೈಟ್ ಸೈಡ್ ಹೋದ್ರೆ ಪ್ಲಸ್ 6 ಆಗೋದು. ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಮೈನಸ್ 1. ಸೊ ವಾಟ್ ಆರ್ ದ ರೂಟ್ಸ್? Lambda is equal to 6 and lambda is equal to minus 1. Equation is lambda square minus 5 lambda minus 6 equal to 0. This is the required solution.